ಮಹೇಶ್ವರಿ ವಿಶ್ವವಿದ್ಯಾಲಯ ಗುರುಬೀಜ ಇವರು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ವೇದಿಕೆ ಮೇಲೆ ಇರ್ತಕ್ಕಂತಹ ಕಸ್ತೂರಮ್ಮನವರೇ, ಹಾಗೆ ಅಧ್ಯಕ್ಷತೆಯನ್ನು ವಹಿಸಿ ವೇದಿಕೆ ಮೇಲೆ ಇರ್ತಕ್ಕಂತಹ ಬಸಪ್ಪ ಸಾಹೇಬ್ರವರೇ, ಹಾಗೆ ಪುಣ್ಯಕ್ಷೇತ್ರ ಭಗವಂತನ ಅವತರಣೆಯ ಸ್ಥಾನದಿಂದ ಮೌಂಟ್ ಅಬು ರಾಜಸ್ಥಾನದಿಂದ ಆಗಮಿಸಿರ್ತಕ್ಕಂತಹ ಕೃಷ್ಣಾನಂದರವರೇ, ಹಾಗೆ ಇವತ್ತಿನ ಕಾರ್ಯಕ್ರಮದ ರೂವಾರಿ ಅಂತಲೇ ಹೇಳ್ಬೋದು. ತಮ್ಮನ್ನೆಲ್ಲರೂ ಸೇರಿಸೋದ್ರಲ್ಲಿ ಹಾಗೆ ಎಲ್ಲರೂ ಒಂದು ಅಧಿವೇಶನ ಮಾಡೋದ್ರಲ್ಲಿ ಮುಖ್ಯ ವಹಿಸಿದ ಕಾರ್ಯಕ್ರಮವನ್ನು ವಹಿಸಿದಂತಹ ಶ್ರೀಮತಿ ಮಾಲಿಂಗಮ್ಮನವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೋಟೆಕಲ್ ಹಾಗೂ ಶ್ರೀಮತಿ ಆರ್ಚಿ ಕ್ಷತ್ರಿಯವರೇ, ಪಿಡು ಕೋಟೆಕಲ್ರವರೇ, ಹಾಗೆ ಶರಣ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಮ್ಮೆಲ್ಲರ ನಿನ್ನೆಯ ಮಾಲಾ ತಾಂಡೂರವರೇ, ಹಾಗೆ ಶ್ರೀಮತಿ ಡಾಕ್ಟರ್ ಶೇಖರ್ ಅವರೇ, ಶ್ರೀಮತಿ ಲಕ್ಷ್ಮೀ ಬಸವಣ್ಣನವರೇ, ಹಾಗೆ ನಮ್ಮೆಲ್ಲರಿಗೂ ಈಶ್ವರೇಶ್ವರ ಸಂದೇಶವನ್ನು ಕೊಟ್ಟಂತಹ ಬ್ರಹ್ಮಕುಮಾರಿ ನಾಗರತ್ನ ಅಕ್ಕಲವರೇ, ಹಾಗೂ ಇತರೆ ಪ್ರಜಾಪಿತ ಬ್ರಹ್ಮಕುಮಾರಿಯ ಸಹೋದರಿಯರೇ, ಮತ್ತು ವೇದಿಕೆ ವಿಭಾಗದಲ್ಲಿರ್ತಕ್ಕಂತಹ ಗುಳೆಗುಡ್ಡ ಹಾಗೂ ಕೋಟೆಕಲ್ನ ಎಲ್ಲ ಮಹಿಳಾ ಮಂಡಳಿ, ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತೆಲ್ಲ ನಮಗೋಸ್ಕರ ಮಹಿಳೆಯರಿಗೋಸ್ಕರ ಇರ್ತಕ್ಕಂತಹ ದಿನ. ಅಕ್ಕವ್ರು ಹೇಳ್ತಾ ಇದ್ರು, ಇವತ್ತಿನ ದಿನ ಇಂಥದ್ದೊಂದು ನಾರಿ ಶಕ್ತಿಯನ್ನು ನಾವು ಸಂಭ್ರಮಿಸುವಂಥ ದಿನ, ಹಾಗೆ ತಾಯ್ತನವನ್ನು ಸಂಭ್ರಮಿಸುವಂತಹ ದಿನ, ಹಾಗೆ ಹೆಣ್ಣು ಮಕ್ಕಳ ಒಂದು ಘನತೆ ಗೌರವವನ್ನು ಸಂಭ್ರಮಿಸುವಂತಹ ದಿನವಾಗಿದೆ. ತುಂಬ ಪ್ರಾಚೀನ ಭಾರತದಲ್ಲಿ ನಾವು ನೋಡ್ತೇವೆ ಅಂತಂದರೆ ಹೆಣ್ಣಿಗೆ ಯಾವತ್ತಿದ್ರೂ ಒಂದು ಪೂಜನೀಯ ಒಂದು ಸ್ಥಾನವನ್ನು ನೀಡಲಾಗುತ್ತೆ. ನಾವು ನೋಡಿ ಆ ಹೆಣ್ಣನ್ನು ದೇವತೆಯ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೇವೆ. ಹಾಗೆ ಭಾರತಕ್ಕೆ ಏನಂತ ಹೇಳ್ತೀವಿ, ಭಾರತ ಮಾತೆ ಅಂತ ಹೇಳ್ತೀವಿ, ಒಂದೇ ಮಾತರಂ ಅಂತ ಹೇಳ್ಕೊಂಡು ಹೇಳ್ತೀವಿ. ಹಾಗೆ ಅಕ್ಕವ್ರು ಹೇಳ್ತಾರೆ, ನದಿಗಳಿಗೂ ಕೂಡ ಏನು ಗಂಗಾ, ಯಮುನಾ, ನರ್ಮದಾ, ನಮ್ಮ ಕಾವೇರಿ, ಕಾಳಿ, ಅನೇಕ ನದಿಗಳಿಗೂ ಕೂಡ ಹೆಣ್ಣಿನ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಭಾರತದಲ್ಲಿ ನಾವು ನೋಡಿದ್ರೆ ಅನೇಕ ಶೋಷಣೆಗಳು ಈಗಿನ ಒಂದು ಸಮಾಜದಲ್ಲಿ ನೋಡ್ತಾ ಇದ್ದಾರೆ. ಆದರೆ ಬಹುಶಃ ಇದೆಲ್ಲ ನಾವು ನೋಡಿದ್ರೆ ಅನಿಸುತ್ತೆ, ಪ್ರಾಚೀನ ಭಾರತದಲ್ಲಿ ಹೆಣ್ಣಿಗೆ ಒಂದು ಉನ್ನತವಾದಂತಹ ಒಂದು ಪೂಜ್ಯತೆಯಾದಂತಹ ಒಂದು ಸ್ಥಾನಮಾನ ಇತ್ತು. ಬಹುಶಃ ನಾನು ಭಾವಿಸ್ತೇನೆ, ಇವತ್ತು ಒಂದು ದಿನಕ್ಕೆ ಈ ಶೋಷಣೆ ಏನಿದೆ, ಒಂದೇ ದಿನದಲ್ಲಿ ನಿನ್ನೆ ಮಲಗಿದ್ರೆ ಇವತ್ತು ಬೆಳಿಗ್ಗೆ ಆಯ್ತು ಅನ್ನೋರಂಗಲ್ಲ, ಅದು ನಿಧಾನವಾಗಿ ಒಂದು ಅಂಥ ಪೂಜ್ಯನೀಯ ಸ್ಥಾನ ಹೊಂದಿರ್ತಕ್ಕಂಥ ಹೆಣ್ಣಿಗೆ ಇವತ್ತು ನಾವು ಏನು ಶೋಷಣೆ ನೋಡ್ತಿದ್ವಿ, ಒಂದು ದಿನದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಬಹುಶಃ ಹೀಗಾಗಿರ್ಬೋದು. ಮುಂಚೆನೂ ಕೂಡ ಇದೇ ರೀತಿಯಾಗಿ ಗಂಡು ಮಕ್ಕಳೇನು ಹೊರಗಡೆ ದುಡ್ಕೊಂಡು ಬರೋರು, ಹೆಣ್ಣು ಮನೆಯಲ್ಲಿ ಬಿಟ್ಟು ಗಂಡನ ಒಂದು ಆರೈಕೆ ಮತ್ತು ಮಕ್ಕಳ ಪಾಲನೆ ಪೋಷಣೆ ಮಾಡಿ ಒಂದು ಸಂಸಾರವನ್ನು ನಡೆಸ್ತಾ ಇದ್ದೀವಿ. ಅದು ಹೋಗ್ತಾ ಗಂಡಿಗೆ ಒಂದು ಅಭಿಮಾನ ಬರುತ್ತೆ, ನಾನು ದುಡ್ಕೊಂಡ್ಬರ್ತೀನಿ, ನಾನು ದುಡ್ಡು ಹಾಕ್ತೀನಿ, ಆ ಹೆಣ್ಣು ನನಗಿಂತ ಕೀಳು, ನನ್ನ ಮೇಲೆ ಬರುತ್ತೆ. ಆ ಹೆಣ್ಣು ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದು ಅಚ್ಚುಕಟ್ಟಾಗಿ ಎಲ್ಲ ಮಾಡ್ತಾ ಇದ್ದು. ಆಕೆಗೆ ಏನು ಅಂತಂದರೆ ಆಕೆಗೆ ಅನೇಕ ಒಂದು ಕೆಲಸದ ಒತ್ತಡ ಇರುತ್ತೆ. ಮನೇಲಿ ನಾವು ನೋಡ್ತೀವಿ, ನನ್ನ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಬುಕ್ಕಲ್ಲಿ ಒಂದು ಕಾರ್ಟೂನ್ ಏನು ಅಂತಂದರೆ, ಅಪ್ಪ ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಅಪ್ಪ ಅದು ಕೆಲಸ ಮಾಡ್ತಾರೆ, ಇದು ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡು, ನಿಮ್ಮ ತಾಯಿ ಏನು ಮಾಡ್ತಾರೆ ಅಂದರೆ ಏನೂ ಇಲ್ಲ ಅಂತ. ಅವಾಗ ಒಂದು ಮಗು ಕೇಳಿಸ್ಕೊಳ್ತಾ ಇರುತ್ತೆ. ಅವಾಗ ಮಗು ಕನ್ಫ್ಯೂಷನ್ ಬರುತ್ತೆ. ನನ್ನ ಅಮ್ಮ ನೋಡಿದ್ರೆ ಮನೇಲಿ ಬೆಳಿಗ್ಗೆ ಬಿಟ್ಟು ಎಲ್ಲ ಕೆಲಸ ಮಾಡ್ತಾರೆ, ಬಟ್ಟೆ ತೊಳಿತಾರೆ, ಪಾತ್ರೆ ತೊಳಿತಾರೆ, ಅಡುಗೆ ಮಾಡ್ತಾರೆ, ಎಲ್ಲ ಮಕ್ಕಳಿಗೆಲ್ಲರೂ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತಾರೆ, ಆದರೂ ಕೂಡ ಏನು ಕೆಲಸ ಮಾಡೋದೇ ಇಲ್ಲ ಅಂತ ಹೇಳ್ತಾರಲ್ಲ ಅಂತ. ಸೊ ಹಾಗಾಗಿ ಒಂದು ಹೆಣ್ಣು ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು. ಆಕೆ ಏನಾಯಿತು, ಒಂದು 4 ಗೋಡೆ ಒಳಗಡೆ ಆಕೆ ಒಂದು ಜೀವನ ನಡೀತಾ ಇತ್ತು. ಆಕೆಗೆ ಒಂದು ರೆಕಗ್ನಿಷನ್ ಅನ್ನೋದು, ಈಗ ಮನೇಲಿ ಯಾರು ಈಗ ನಾವೆಲ್ಲ ಒಂದು ಆಫೀಸರ್ಸ್ ಇದ್ದೀವಿ ಅಂತಂದ್ರೆ ನನ್ನ ಹೆಸರು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಹೆಸರು ಎಷ್ಟೆಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಹೆಣ್ಣಿಗೆ ಒಂದು ಏನಿತ್ತು ಸ್ಥಾನಮಾನ ಅನ್ನೋದು ಅದಕ್ಕೆ ಸಿಗ್ತಾ ಇರಲಿಲ್ಲ. ಅದಷ್ಟೇ ಅಲ್ಲದೆ ನಾವು ಶೋಷಣೆ ಹೇಗೆ ಎಲ್ಲಿಂದ ಆರಂಭ ಆಗುತ್ತೆ, ನಾವು ಹುಟ್ಟಿದ ಮೇಲೆ ಅದು ಹುಟ್ಟೋಕ್ಕಿಂತ ಮುಂಚೆನೇ ಪ್ರಾರಂಭ ಆಗುತ್ತೆ ನೋಡ್ಬೋದು. ಅದು ನೋಡಿ, ಅಂದರೆ ನಾವು ಮಹಾಭಾರತದಲ್ಲೆಲ್ಲ ನೋಡ್ತೀವಿ. ಈಗ ಕುಂತಿ ಅವರೆಲ್ಲ ಬರ್ತಿರ್ಬೇಕಾದ್ರೆ ಏನಂತ ಅವ್ರ ಜೊತೆಗೆ ದಾಸದಾಸಿಯರನ್ನ ಅಥವಾ ಮನೆಯಿಂದ ಒಂದಿಷ್ಟು ಸಾಮಾನನ್ನ, ಯಾಕಂತಂದ್ರೆ ಆಕೆ ಹೊಸ ಮನೆಗೆ ಹೋಗ್ತಾರೆ. ಹೊಸ ಮನೆಗೆ ಹೋದಾಗ ಆಕೆ ಒಂದು ತನ್ನ ಮನೆಯಲ್ಲಿ ಇದ್ದಂತಹ ಒಂದು ಸಾಮಾನುಗಳನ್ನು ನೋಡಿದ್ರೆ ಅದೊಂದು ಆತ್ಮೀಯತೆ ಅಂತ ಅನ್ಸುತ್ತೆ. ಸಹಜವಾಗಿ ಆಕೆ ಹೊಸ ಮನೇಲಿ ಅಡ್ಜಸ್ಟ್ ಆಗೋದಕ್ಕೆ ಒಂದು ಸರಳ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಮನೆಯಿಂದ ಕೆಲವು ಸಾಮಗ್ರಿಗಳನ್ನು ತೊಗೊಂಡು ಬರೋದು ಆ ಥರ ಎಲ್ಲ ಮಾಡ್ತಾರೆ. ಅದು ಹೋಗ್ತಾ ಅದು
ಅನ್ನೋ ಒಂದು ಕನ್ಸೆಪ್ಟ್ ಆಗಿಬಿಟ್ಟು ಕಂಪಲ್ಸರಿಯಾಗಿ ತಗೊಂಡೇ ಬರಬೇಕು ಹೆಣ್ಣು ಮದುವೆ ಆಗಬೇಕಾದ್ರೆ ಅಂದರೆ ಹೆಣ್ಣು ಹೊತ್ತವರಿಗೆ ಏನು ಅವರು ಸಾಲದ ಒಂದು ಇದರಲ್ಲೇ ಅವರು ಉಳಿಬೇಕಾಗಿತ್ತು. ಸೊ ಹಾಗಾಗಿ ಏನು ಮಾಡ್ತಾರೆ ಒಂದು ಹೆಣ್ಣು ಹುಟ್ಟುತ್ತೆ ಅಂತ ಹುಟ್ಟುತ್ತೆ ಅಂತಲೂ ಅದನ್ನ ಸಾಯಿಸೋದು ಅಥವಾ ಹೆಣ್ಣು ಬೇಡ ಅನಿಷ್ಟ ಅನ್ನೋ ಒಂದು ಮಟ್ಟಿನಲ್ಲಿ ನಮ್ಮ ಸಮಾಜ ಆಕೆಯನ್ನು ನೋಡ್ತಾ ಇತ್ತು. ಇನ್ನು ಯಾವಾಗ ಮೆಡಿಕಲ್ ಸೈನ್ಸ್ ಸ್ವಲ್ಪ ಡೆವಲಪ್ ಆಗ್ತಾ ಬಂತು ಅವಾಗ ಹೊಟ್ಟೆಲ್ಲ ಭ್ರೂಣದಲ್ಲಿರ್ಬೇಕಾದ್ರೆ ಅದ್ರ ಲಿಂಗ ಯಾವುದು ಅಂತ ಕಂಡಿರುವಂಥದ್ದು ಹೆಣ್ಣು ಅಂತ ಗೊತ್ತಾಯ್ತು ಅಂದ್ರೆ ಭ್ರೂಣ ಹತ್ಯೆ ಮಾಡುವಂಥದ್ದು. ಸೊ ಹಾಗಾಗಿ ನಾವು ಇವತ್ತು ಕಾನೂನುಗಳನ್ನ ನೋಡ್ತೇವೆ. ಕಾನೂನುಗಳಲ್ಲಿ ಯಾವಾಗ ಬರುತ್ತೆ ಅಂತಂದ್ರೆ ಒಂದು ಆಫೆನ್ಸ್ ಆದಾಗ ಆ ಥರ ಆಗದೆ ಈಗ ಯಾವಾಗ ಭ್ರೂಣ ಹತ್ಯೆಗಳು ಆಗ್ತಾ ಹೋಯ್ತು ಅವಾಗ ಭ್ರೂಣ ಹತ್ಯೆನ ನಿಷೇಧ ಮಾಡೋದಕ್ಕೋಸ್ಕರ ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಅಂತ ಬಂತು. ಇನ್ನು ಹೆಣ್ಣು ಹುಟ್ಟಾದ್ಮೇಲೆ ಯಾವಾಗಲೂ ಹೆಣ್ಮಕ್ಳು ಚಿಕ್ಕವರಿರ್ಬೇಕಾದ್ರೆ ಅವ್ರು ಆಟ ಆಡೋದಕ್ಕೆ ಜಾಸ್ತಿ ಹೋಗೋದು ಬಿಡಲ್ಲ. ಗಂಡು ಮಕ್ಕಳಾದ್ರೂ ಆಟ ಆಡ್ಕೊಳಕ್ಕೆ ಹೋಗ್ಲಿ, ಹೆಣ್ಮಕ್ಳು ಏನಂದ್ರೆ ಒಳಗಡೆ ಅಡುಗೆ ಮನೆಗೆ ಬಾ, ನೀ ಅಡುಗೆ ಮನೆಗೆ ಒಂದು ಕೆಲಸವನ್ನು ಕಲಿ ಅಂತ ಅಂದ್ಕೊಂಡು ಅವಾಗಿಂದಲೇ, ಯಾಕಂದ್ರೆ ನೀವು ಮುಂದೆ ಬೇರೆಯವ್ರ ಮನೆಗೆ ಹೋಗೋದು ಅಂತ ಅಂದ್ಕೊಂಡು ಮಾಡೋದು. ಅಥವಾ ಈಗ ಎಜುಕೇಶನ್ ಎಲ್ಲ ಕೊಡ್ತಾರೆ ಸ್ವಲ್ಪ ವರ್ಷಗಳಿಂದ ಒಂದು 20-30 ವರ್ಷಗಳಿಂದ ಹೆಣ್ಮಕ್ಳಿಗೆ ಸಾಕು ನೀವು ಟೆಂತ್ ಓದೋದು ದೊಡ್ಡದು ಅಷ್ಟೆಲ್ಲ ಓದೋದು ಅವಶ್ಯಕತೆ ಇಲ್ಲ, ಆಕೆ ಮನೆಗೆ ಒಂದು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋದು ಸಾಕು ಅನ್ನೋ ಒಂದು ಪ್ರವೃತ್ತಿಯನ್ನು ಎಲ್ಲರೂ ಕೂಡ ಹೊಂದಿದ್ರು. ಅಷ್ಟೇ ಅಂದರೆ ಇನ್ನು ಆಕೆ ಇನ್ನು 18 ವರ್ಷ ತುಂಬಿರ್ತಾರೆ, ಕಾನೂನು ಪ್ರಕಾರವಾಗಿ 18 ವರ್ಷ ತುಂಬಿರಬೇಕು. ಆದರೆ 18 ವರ್ಷ ತುಂಬೋಕ್ಕಿಂತ ಮುಂಚೆನೇ ಆಕೆ ಅಂದರೆ ಭಯ ಇರುತ್ತೆ ಮುಂದೆ ಏನಾಗುತ್ತೆ ಅಂತ ಅಂದ್ಕೊಡು ತಂದೆ ತಾಯಿಗಳಿಗೆ. ಅವ್ರೇನು ಮಾಡ್ತಾರೆ ಬೇಗ ಒಂದು ಮದುವೆ ಮಾಡಿ ಕಟ್ಬಿಟ್ಟು ಕಳ್ಕೊಂಡು. ಆದರೆ ನಾವು ನೋಡ್ತೇವೆ ಒಂದು 18 ವರ್ಷ ಅಂತ ಫಿಕ್ಸ್ ಮಾಡಿರೋದು ಯಾಕೆ ಅಂತಂದರೆ ಆಕೆ ಮದುವೆ ಆದಮೇಲೆ ಮುಂದಿನ ಮಕ್ಕಳು ಆಗುವಂಥದ್ದೇ ಒಂದು ಇಂಪಾರ್ಟೆಂಟ್ ಫೇಸ್ ಆಗುತ್ತೆ. ಆಕೆ ಮಗುವನ್ನು ಹೆರಬೇಕು ಅಂತಂದರೆ ಆಕೆ ಒಂದು ಏನಾದರೆ ಗರ್ಭ ಅದನ್ನು ಧಾರಣೆ ಮಾಡಬೇಕು ಅಂತಂದರೆ ಒಂದು ಶಕ್ತಿ ಬೇಕಾಗುತ್ತೆ. ಅದು ಫಿಸಿಕಲ್ ಆಗಿ ಇಲ್ಲ ಮೆಂಟಲಿ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗೋದು. ನಾನೇ ಎಷ್ಟೊತ್ತಿಗೆ ಅನ್ಕೊಳ್ತೀವಿ ನಾವು ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡೋದು ಸುಲಭ, ಆದರೆ ಮನೇಲಿ ಇಟ್ಬಿಟ್ಟು ನಮ್ಮ ಏನು ಸಂಸಾರನ ನೀಗಿಸ್ಕೊಂಡು ಹೋಗೋದಿಲ್ಲ ಅದು ಎಲ್ಲದಕ್ಕಿಂತ ಒಂದು ಕಷ್ಟವಾದಂತಹ ಒಂದು ಕೆಲಸ. ಆ ಒಂದು ಅಷ್ಟು ಕಷ್ಟ ಇರತಕ್ಕಂತಹ ಒಂದು ಜವಾಬ್ದಾರಿಯನ್ನು ಆಕೆಗೆ ಇನ್ನೂ ಬಾಲ್ಯ ಅವಸ್ಥೆಯಲ್ಲೇ ಆಕೆ ಮೇಲೆ ಹೇರಿದ್ರೆ ಅವ್ರಿಗೆ ಮೆಂಟಲಿ ಒಂದು ಸ್ಟ್ರೆಸ್ ಆಗುತ್ತೆ, ಡಿಪ್ರೆಷನ್ ಹೋಗ್ತಾರೆ. ಅದೇ ರೀತಿಯಾಗಿ ಅವರ ಅಭಿವೃದ್ಧಿಯೂ ಕೂಡ ಕುಂಠಿತ ಆಗುತ್ತೆ. ಸೊ ಹಾಗಾಗಿ ಬಾಲ್ಯ ವಿವಾಹವನ್ನು ಕೂಡ ಆ ನಿಷೇಧವನ್ನು ನಮ್ಮ ಭಾರತದಲ್ಲಿ ಮಾಡಲಾಗಿದೆ. ಮತ್ತು ಇದೆಲ್ಲ ಹೋರಾಡಬೇಕು ಅಂತಂದ್ರೆ ಏನು ಅಂತಂದರೆ ಎಲ್ಲದಕ್ಕೂ ಇರೋದು ವಿದ್ಯೆ ಇರುತ್ತೆ. ಹಾಗಾಗಿ ನಮ್ಮ ಭಾರತದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಒಂದು ಸ್ಕೀಮ್ ಕೂಡ ನಮ್ಮ ಸರ್ಕಾರದವ್ರು ತಂದಿದ್ದಾರೆ. ಯಾವಾಗ ಹೆಣ್ಣೊಂದು ಓದ್ತಾಳೆ, ಓದ್ಬಿಟ್ಟು ಒಂದು ಸಾಧನೆಯನ್ನು ಮಾಡ್ತಾಳೆ, ಆಕೆ ಕಾಲದಲ್ಲಿ ಆಕೆ ನಿಲ್ತಾಳೆ, ಅವಾಗ ಆಕೆ ಸಮಾಜವನ್ನು ಪರಿವರ್ತನೆ ಮಾಡ್ಬೋದು ಅಂತಂದು ಒಂದು ಉದ್ದೇಶವನ್ನು ಹೊಂದಿರ್ತಾರೆ. ಇನ್ನು ಆಕೆ ಕಾಲೇಜಿಗೆ ಹೋಗ್ತಾಳೆ ಅಂತಂದಾದ್ಮೇಲೆ ಅನ್ನೋದು ಇರುತ್ತೆ ಆಕೆಗೆ ಶೋಷಣೆ. ಕಾಲೇಜಿಗೆ ಹೋಗಾದ್ಮೇಲೆ ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಮನೆ ಹೇಳ್ಕೊಳಕ್ಕೆ ಆಗದೆ ಇರುವಂಥ ಒಂದು ಸಂಕಷ್ಟ ಸ್ಥಿತಿಗೆ ಅವರು ಫೇಸ್ ಮಾಡ್ತಾ ಇರ್ತಾರೆ. ನಾನು ಒಂದು ಕಡೆ ಓದಿದ್ದು ಇನ್ನೊಂದು 10th ಹುಡುಗಿ ಇರ್ತಾರೆ, ಆಕೆಗೆ ಮುಂದೆ ನಾನು ಓದ್ಬಿಟ್ಟು ಒಂದು ಒಳ್ಳೆಯ ಒಂದು ಉನ್ನತವಾದಂಥ ಹುದ್ದೆಯನ್ನು ಹೊಂದಬೇಕು ಅಂತ ಆಕೆ ಒಂದು ಉದ್ದೇಶವನ್ನು ಹೊಂದಿರ್ತಾರೆ. ಆದರೆ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಹುಡುಗ ಆಕೆಗೆ ಒಂದು ರೋಸನ್ನು ಒಗೆಯೋದು ಅಥವಾ ಆಕೆಗೆ ಚಾಕ್ಲೇಟ್ ಕೊಡೋದು, ಆಕೆಗೆ ಪೀಡಿಸೋದು, ನನ್ನ ಪ್ರೀತಿ ಮಾಡೋದು ಅನ್ಕೊಂಡು ಆಕೆ ಇದನ್ನ ಮನೆಗೆ ಬಂದು ಹೇಳಿದ್ರೆ ಮನೆಗೆ ಓದಿಸೋದಕ್ಕೆ ಬಹುಶಃ ನಾನು ಹೊರಗಡೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಆಕೆ ಭಾವಿಸ್ತಾಳೆ. ಅದು ಅತಿ ವೇಗಕ್ಕೆ ಹೋದಾಗ ಏನು ಮಾಡ್ತಾರೆ, ಮನೆಗೂ ಹೇಳೋಕ್ಕಾಗದೆ ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗದೆ ಆಕೆ ತನ್ನ ಒಂದು ಆತ್ಮಹತ್ಯೆನೇ ಮಾಡ್ಕೊಳ್ತಾರೆ. ಇದು ಒಂದು ಚಿಕ್ಕ ಉದಾಹರಣೆ ಇರ್ಬೋದು. ಅದೇ ರೀತಿಯಾಗಿ ಅವರು ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ ಅಂತಂದ್ರೆ ಆ್ಯಸಿಡ್ ಆಕೆ ಮೇಲೆ ಎರಚಿಬಿಟ್ಟು ಆಕೆಯನ್ನು ಕುರುಪಿಯಾಗಿ ಮಾಡೋದು, ನನಗೆ ಸಿಕ್ಕಿದ್ರೆ ಬೇರೆ ಯಾರಿಗೂ ಸಿಗಬಾರ್ದು ಅಂತ ಒಂದು ಕ್ರೂರ ಮನೋಭಾವ ಪುರುಷರು ಹೊಂದಿಬಿಟ್ಟು ಅಂತಹ ಅನೇಕ ಪ್ರಕರಣಗಳನ್ನು ಕೂಡ ನಾವು ದಿನನಿತ್ಯ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೇವೆ. ಇಲ್ಲಿ ಕಾಲೇಜ್ ಇನ್ನು ಮದುವೆ ಮಾಡಿ ಕಳಿಸ್ತೀವಿ ಅಂತಂದ್ರೆ ಅತ್ತೆ ಮಾವ ಗಂಡ ಎಲ್ಲರೂ ಸೇರಿಬಿಟ್ಟು ತುಂಬ ಕಡಿಮೆ ಎಲ್ಲ ಮನೆಯಲ್ಲೂ ಕೂಡ ಸೊಸೆ ಬರ್ತಿದ್ದಾರೆ ಅಂದರೆ ಆಕೆಯನ್ನು ಕೂಡ ನಮ್ಮ ಮಗಳ ಥರ ನೋಡ್ಕೊಳ್ಬೇಕು ಅನ್ನೋವಂಥ ಒಂದು ಪ್ರವೃತ್ತಿಯನ್ನು ಹೊಂದಿರೋದು ತುಂಬ ಕಡಿಮೆ. ಬದಲಾಗಿ ಬಂದಿದ್ದು ಎಲ್ಲ ಕೆಲಸ ಸೊಸೆ ಬಂದಿದ್ದಾರೆ ನಾನು ಆರಾಮ ಅಂತ ಅಂದ್ಕೊಂಡು ಅಥವಾ ಗಂಡನು ಕೆಲವೊಂದು ಸಪೋರ್ಟಿಗೆ ಇರೋದಿಲ್ಲ, ಅತ್ತೆ ಅಥವಾ ಮಾವಂದಿರು ನಾದಿನಿಯಂದಿರು ಎಲ್ಲರೂ ಕೂಡ ಆಕೆಗೆ ನಾವು ನ್ಯಾಯಾಲಯಗಳಲ್ಲಿ ಅನೇಕ ಪ್ರಕರಣಗಳನ್ನು ನೋಡ್ತಾ ಇರ್ತೇವೆ. ಎಷ್ಟು ಒಂದು ಅವರಿಗೆ ಬೈಗುಳಗಳನ್ನು ಉಪಯೋಗಿಸೋದಾಗಲಿ ಅಥವಾ ಅವರಿಗೆ ನೋವಾಗುವಂಥ ಚುಚ್ಚು ಮಾತುಗಳನ್ನು ಆಡೋದಾಗಲಿ, ಅವರಿಗೆ ಸರಿಯಾಗಿ ತಿನ್ನೋದು ಕೊಡೋದಿಲ್ಲ, ಹಾಗೆ ಅವರಿಗೆ ಏನೋ ಅವ್ರಿಗೆ ಬೇಕಾಗಿರುವಂಥ ನೆಸೆಸಿಟೀಸ್ ಒಂದು ಬಟ್ಟೆ ಕೊಡಿಸೋದು ಹಬ್ಬಕ್ಕೆ ಅಥವಾ ಇಂಥ ಒಂದು ಚಿಕ್ಕ ಒಂದು ಇದನ್ನು ಕೂಡ ಅವರು ಕಾಳಜಿಯನ್ನು ನೋಡ್ಕೊಳ್ತಾ ಇರೋದಿಲ್ಲ. ಇನ್ನು ಆಯಿತು ನಾವು ಮದುವೆ ಆಗದೆ ಅಥವಾ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಇಂಡಿಪೆಂಡೆಂಟ್ ಆಗಿದ್ದೀವಿ, ದುಡ್ಡನ್ನು ನಾವು ದುಡಿತಾ ಇದ್ದೀವಿ ಅಂತಂದ್ರೆ ನಿಲ್ಲುತ್ತಾ ನಮ್ಮದು ಒಂದು ಶೋಷಣೆ. ಅಲ್ಲಿ ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ
ನಾವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೋಡ್ತೀವಿ, ಯಾವುದೋ ಒಂದು ಬಾಸ್ ಅಂಡರ್ ಒಬ್ಬ ಎಂಪ್ಲಾಯಿ ಅಂತ ಇರ್ತಾರೆ. ಈಗ ಬಾಸ್ ಇದ್ದವರು ಪುರುಷರಿದ್ದು ಅವ್ರ ಅಂಡರ್ ಏನು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಅಂತಂದಾಗ ಆ ಫಿಲ್ಮ್ ಇಂಡಸ್ಟ್ರಿಯೆಲ್ಲ ನೋಡ್ತಾರೆ ಏನಂತಂದರೆ ಅವ್ರಿಗೆ ಏನಾದ್ರು ಒಂದು ಹೀರೋಯಿನ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತಂದರೆ ಅವ್ರಿಗೆ ಲೈಂಗಿಕವಾದಂತಹ ಒಂದು ಕಿರುಕುಳವನ್ನು ನೀಡೋದಾಗಲಿ ಅಥವಾ ಅವರಿಗೆ ರಿಮಾರ್ಕ್ಸನ್ನು ಪಾಸ್ ಮಾಡೋದು. ಅವರು ಒಂದು ಹೆಣ್ಣುಗಿ ಹೋಗ್ತಾರೆ ಅಂತಂದ್ರೆ ಜಾಬಲ್ಲಿ ಅವರಿಗೆ ಕೆಟ್ಟದಾಗಿ ಅವ್ರ ಕಾಮೆಂಟ್ಸನ್ನು ಹೊಡೆಯೋದು, ಪುರುಷರು ಕೂತ್ಕೊಳ್ಳೋದು, ಇಂಥ ಒಂದು ಕೂಡ ನಾವು ನೋಡ್ತೇವೆ. ಈಗ ದುಡಿತಿದ್ದಾರಪ್ಪ ಅಂತಂದ್ರೂ ಕೂಡ ನಾನು ಕೇಳಿದ್ದೇನು ಅಂತಂದ್ರೆ ಕೆಲವರು ದುಡಿತಾರೆ, ಆದರೂ ಕೂಡ ಅವ್ರ ದುಡ್ಡಿದ ಮೇಲೆ ಅವ್ರ ಕಂಟ್ರೋಲ್ ಇರೋದಿಲ್ಲ. ಆ ದುಡಿದಿರೋ ತಗೊಂಡು ದುಡಿಮೇಲೆ ಮತ್ತೆ ಗಂಡಗೆ ಕೊಡಬೇಕು. ಅದಷ್ಟೇ ಅಲ್ಲದೆ ಅದ್ರ ಜೊತೆಗೆ ಆಕೆ ಜವಾಬ್ದಾರಿ ಅರ್ಧ ಆಗಲಿಲ್ಲ ಬದಲಾಗಿ ಡಬಲ್ ಆಗುತ್ತೆ. ಆಕೆ ಹೊರಗಡೆ ದುಡ್ಡು ಬಂದ್ಬಿಟ್ಟು ಗಂಡನಿಗೆ ಕೊಡಬೇಕು, ಆ ಗಂಡನಿಂದಲೇ 10 ರೂಪಾಯಿ ಬೇಕು ಅನ್ನೋದನ್ನ ಕೇಳಿಸ್ಕೊಳ್ಬೇಕು. ಮತ್ತು ಮನೆ ಜವಾಬ್ದಾರಿನೂ ಕೂಡ ಮನೇಲಿ ಅಡುಗೆ ಮಾಡಿ ಹೋಗ್ಬೇಕು, ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಕೆ ಕೆಲಸಕ್ಕೆ ಹೋಗಬೇಕು, ಮತ್ತೆ ಬಂದ್ಬಿಟ್ಟು ಮಕ್ಕಳ ಲಾಲನೆ ಪಾಲನೆಯನ್ನು ಕೂಡ ಆಕೆ ಮಾಡಬೇಕು. ಸೊ ಹೆಣ್ಮಕ್ಳಿಗೆ ಒಂದು ಜೀವನ ಏನಿದೆ ಹುಟ್ಟಿದಾಗಿಂದ ಕೊನೆವರೆಗೂ ಕೂಡ ತುಂಬಾ ಒಂದು ಸಂಕಷ್ಟದ ಒಂದು ರೀತಿಯಲ್ಲಿ ಆಕೆ ನಡ್ಕೊಂಡು ಬರ್ತಾರೆ. ಹಾಗಾಗಿ ಆತರು ಹೇಳ್ತಾರೆ ಪುರುಷರಿಗಿಂತ ಒಂದು ಮಹಿಳೆಯರಿಗೆ ಒಂದು ಶಕ್ತಿ ಜಾಸ್ತಿ ಅಂತ. ಇಷ್ಟೆಲ್ಲ ಶೋಷಣೆ ಇದ್ರೂ ಕೂಡ ನಾವು ಅದನ್ನು ಸಹಿಸ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಅದು ನಮ್ಮಲ್ಲಿರುವಂತಹ ಒಂದು ಶಕ್ತಿ. ಒಂದು ಕಪ್ಪೆನ ನೀರಲ್ಲಿ ಹಾಕಿಟ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಕಪ್ಪೆಗೆ ಏನು ಅಂತಂದರೆ ನೀರಲ್ಲಿ ಅಂದರೆ ತಾಪಮಾನ ಹೆಚ್ಚಿಗೆ ಆಯಿತು ಅಂತಾರೆ. ನಾವು ಯಾವಾಗಲೂ ಕಪ್ಪೆ ನೀರಲ್ಲಿ ಇರೋದೇ ನೋಡ್ತೀವಿ, ಬೆಳಿಗ್ಗೆನೂ ಇರುತ್ತೆ ರಾತ್ರಿನೂ ಇರುತ್ತೆ. ಅದಕ್ಕೇನು ಅಂತಂದರೆ ತಾಪಮಾನ ಹೆಚ್ಚು ಕಡಿಮೆ ಆದರೂ ಕೂಡ ನೀರೊಳಗೆ ಅಡ್ಜಸ್ಟ್ ಆಗುವಂಥ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಅದನ್ನೇನು ಮಾಡ್ತಾರೆ, ಎಲ್ಲಿ ತನಕ ಅದು ತಡ್ಕೊಳ್ಳುತ್ತೆ ಅದನ್ನು ಚೆಕ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಒಂದು ಗ್ಯಾಸ್ ಮೇಲೆ ಇಡ್ತಾರೆ. ಗ್ಯಾಸಲ್ಲಿ ನೀರು ಹಾಕಿ ಒಂದು ಕಪ್ಪೆನ ಹಾಕ್ತಾರೆ, ಅದು ಗ್ಯಾಸ್ ಆನ್ ಮಾಡ್ತಾರೆ. ಅದು ಸ್ಟಾರ್ಟಿಂಗ್ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದಾಗಲೂ ಕೂಡ ಅದು ಅಲ್ಲೇ ಇರುತ್ತೆ. ಅಂದರೆ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಮಾಡಿದಾಗ ಅದು ಬಹುಶಃ ಹಾಗೆ ಹೋಗ್ಬೋದಾಗಿತ್ತು, ಆದರೂ ಕೂಡ ಅದಕ್ಕೆ ಅಲ್ಲೇ ಅಡ್ಜಸ್ಟ್ ಆಗೋದಕ್ಕೆ ಹೋಗುತ್ತೆ. ಇನ್ನೂ ಜಾಸ್ತಿ ಟೆಂಪ್ರೇಚರ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಜಿಗಿಯೋ ಒಂದು ಶಕ್ತಿನ ಅದು ಕುಡಿಯಲ್ಲ, ಬದಲಾಗಿ ಅಲ್ಲೇ ಅದು ಗುಳಿಸತ್ತೆ. ಸೊ ಹಾಗಾಗಿ ನಾವು ಇವತ್ತು ನಮ್ಗೆ ಆಗ್ತಿರುವಂಥ ಶೋಷಣೆಗಳನ್ನು ಎಲ್ಲಿ ತನಕ ನಾವು ತಡ್ಕೊಳ್ಬೇಕು, ನಮ್ಮ ಹತ್ರ ಎಲ್ಲಿ ತನಕ ಅಂದರೆ ನಾನು ಇವತ್ತು ಇದನ್ನು ಹೇಳ್ಕೊಳಕ್ಕೆ ಬಂದಿಲ್ಲ, ನಾವು ಶೋಷಣೆ ಏನೇ ಒಂದು ಸಣ್ಣದು ಆಯಿತು ಅಂತ ನಾವು ಎದ್ದು ನಿಂತ್ಬಿಟ್ಟು ನಾವು ಮಾತಾಡಬೇಕು ಅಂತ ಅಲ್ಲ, ಬದಲಾಗಿ ಎಲ್ಲಿ ತನಕ ನಮ್ಮ ಶೋಷಣೆಯನ್ನು ಅಂದರೆ ಮಹಿಳೆಯರಿರುವಂತಹ ಒಂದು ಸಹಾನುಭೂತಿಯಾಗಲಿ ಒಂದು ಸಹನೆ ಮಾಡ್ಕೊಳ್ಳುವಂಥ ಒಂದು ಶಕ್ತಿ ಬೇರೆ ಯಾರಿಗಿರೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿ ತನಕ ಸಹನೆ ಮಾಡ್ಕೊಳ್ಬೇಕು ಅಂತಂದರೆ ಎಲ್ಲಿ ತನಕ ನಾವು ತಡ್ಕೊಳಕ್ಕಾಗುತ್ತೆ ಅದು ಸಹಿಸ್ಕೋಬೇಕು, ಅದು ಸಹಿಸ್ಕೊಳಕ್ಕಾಗುತ್ತೆ ಅಲ್ಲಿ ತನಕ ನಾವು ಸಹಿಸ್ಕೊಳ್ಬೇಕು. ಬದಲಾಗಿ ಅದಕ್ಕಿಂತ ಜಾಸ್ತಿ ಆದಾಗ ಅದಕ್ಕೆ ನಾವು ನಮ್ಮ ವಾಯ್ಸನ್ನ ರೈಸ್ ಮಾಡಬೇಕು. ಇದು ಇಷ್ಟೆಲ್ಲ ಶೋಷಣೆಗಳಾಗ್ತದೆ, ಶೋಷಣೆಗಳನ್ನು ನಿಲ್ಲಿಸೋದು ಹೇಗೆ ಅಂತ ಮೊದಲನೇದಾಗಿ ತಾಯಂದ್ರೆ ಹೇಳ್ತಾರಲ್ಲ, ತಾಯಿಯೇ ಮೊದಲ ಗುರು ಅಂತಂದ್ರೆ. ಹಾಗಾಗಿ ನಾವು ಇವತ್ತೆಲ್ಲರೂ ಮಹಿಳೆಯರು ಸೇರಿದಿರ, ತಾಯಂದಿರು ಇದ್ದೀರ, ಮೊದಲನೇದಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಗಂಡು ಮಕ್ಕಳಿಗೂ ಅಡುಗೆ ಮನೆ ಕೆಲಸ ಮಾಡೋದು ಹೇಳ್ಕೊಡ್ಬೇಕು, ಹೆಣ್ಮಕ್ಳಿಗೂ ಕೂಡ ಹೊರಗಡೆ ಎಲ್ಲ ಕೆಲಸವನ್ನು ಮಾಡುವಂಥದ್ದು ಕೂಡ ಅವ್ರಿಗೂ ಕೂಡ ಇಬ್ಬರಿಗೂ ಕೂಡ ನಮ್ಮ ಮನೆಯಲ್ಲಿ ಸಮಾನವಾದಂತಹ ಒಂದು ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಇಬ್ಬರಿಗೂ ಎಜುಕೇಷನ್ ಅಷ್ಟೇ ಕೊಡೋದು. ಆ ಹೆಣ್ಮಕ್ಳಿಗೂ ಓದಿಸಿ ಗಂಡು ಮಕ್ಕಳಿಗೂ ಕೂಡ ಅಷ್ಟೇ ಓದಿಸಿ ಮುಂದೆ ಇಲ್ಲೇ ಈಗ ನಿಮ್ಮ ತಹಶೀಲ್ದಾರು ಅಥವಾ ಇನ್ನೊಂದು DC ಏನೋ ಅಂತಂದರೆ ನಿಮಗೆ ಎಷ್ಟು ಗೌರವ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳಿಗೂ ಕೂಡ ಈಗ ಗಂಡು ಮಗ ಮನೇಲಿದ್ದಾನೆ ಅಂತಂದರೆ ಚಿಂತೆ ಜಾಸ್ತಿ ಇರುತ್ತೆ, ಯಾಕಂದರೆ ಅವ್ನು ಕುಡಿತ ಚಟ ಆಗಿರ್ತಾನೆ, ಬೀಡಿ ಸಿಗರೇಟು ಮತ್ತೊಂದು ಹೋಗ್ತಾ ಇರ್ತಾನೆ. ಅದೇ ಹೆಣ್ಮಕ್ಳಿದ್ದಾಳೆ ಅಂತಂದರೆ ಆಕೆ ಕೆಲಸ ಆಕೆ ಚೆನ್ನಾಗಿ ಮಾಡ್ಕೊಳ್ತಾ ಇರ್ತಾರೆ, ಕುತ್ಕೊಂಡು ಯಾರು ಹೇಳೋದು ಬೇಡ, ಎಲ್ಲ ಈಗಿರುತ್ತೆ, ಎಲ್ಲ ಹೋಗೋತರ ಮಾಡ್ಕೊಳ್ತಾರೆ, ಓದ್ತಾರೆ. ಅದಷ್ಟೇ ಅಲ್ಲದೆ ಇನ್ನು ಮಕ್ಕಳದಾಯ್ತು, ಇನ್ನು ಗಂಡಂದ್ರು ಕೂಡ ನಾವು ಹಳ್ಳಿಗಳಲ್ಲಂತೂ ನಾವು ಹೇಳೋದೇ ಬೇಡ, ಸಿಟಿಗಳಲ್ಲೂ ಕೂಡ ಏನಿದ್ರು 60-70% ಎಲ್ಲ ಮನೆಯಲ್ಲೂ ಕಂಪ್ಲೇಂಟ್ಸ್ ಏನಂತಂದರೆ ನನ್ನ ಗಂಡ ಕುಡಿತಾರೆ ಅಂತ. ನಾವು ಕಚೇರಿಗಳಲ್ಲೂ ಕೂಡ ನೋಡ್ತೀವಿ, ಅವ್ರಿಗೆ ಕುಡಿಯೋದು ಇಷ್ಟು ಚಟ ಆಗಿಬಿಟ್ಟಿರುತ್ತೆ ಅಂತಂದರೆ ಯಾರಾದ್ರೂ ನಾವು ದುಡ್ಡು ಇಸ್ಕೊಂಡು ಹಿಂಗೋ ಒಂದು ಆ ದುಡ್ಡು ಬೇಕು ಅನ್ನೋ ದೃಷ್ಟಿಗೋಸ್ಕರ ಅವ್ರಿಗೆ ಯಾವ ಲೆವೆಲಿಗೆ ಬೇಕಾದರೂ ಇಳಿತಾರೆ, ಕಳ್ಳತನವನ್ನು ಮಾಡ್ಬೋದು. ಆ ರೀತಿಯಾಗಿ ಅನೇಕ ಒಂದು ಇಂಥ ಕೆಟ್ಟ ಕೃತ್ಯಗಳನ್ನ ಮಾಡಿ ದುಡ್ಡನ್ನು ತಗೊಂಡು ಚಟಕ್ಕೆ ಒಂದು ಬಲಿ ಆಗ್ತಾರೆ. ಅವರನ್ನೆಲ್ಲರೂ ಬಂದ್ಬಿಟ್ಟು ಮನೆಯಲ್ಲಿ ಹೆಂಡತಿಗೂ ಹೊಡೆಯೋದು ಅಥವಾ ಸೇಬಿರೋ ಸಿಗರೇಟ್ ತಗೊಂಡು ಚುಚ್ಚಿ ಅವರಿಗೆ ಒಂದು ಹಿಂಸೆಯನ್ನು ನೀಡುವಂಥದ್ದು, ಇಂಥ ಅನೇಕ ಪ್ರಕರಣಗಳನ್ನು ಕೂಡ ನೋಡಿದ್ದಾರೆ. ಅದೆಲ್ಲ ಆದರೂ ಕೂಡ ಅವರು ಸರಿ ದಾರಿಗೆ ಒಂದು ಸಂಸಾರವನ್ನು ನಡೆಸುವಂಥದ್ದು ಅಷ್ಟೆಲ್ಲ ಇದ್ರೂ ಕೂಡ ಅದೆಲ್ಲ ಒಳಗೆ ಮಾಡ್ಕೊಂಡ್ಬಿಟ್ಟು ಸಂಸಾರವನ್ನು ನಡೆಸೋದು ಮಹಿಳೆಯರಿದ್ದಾರೆ. ಸೊ ಹಾಗಾಗಿ ಇವೆಲ್ಲದೂ ಕೂಡ ಇದೆ. ನಾವು ಮೊದಲಿಗೆ ನಾವು ತಿಳ್ಕೊಳ್ಬೇಕು ಅನ್ನೋಂತಂದರೆ ಪುರುಷ ಆಗಲಿ ಸ್ತ್ರೀ ಆಗಲಿ ಇಬ್ಬರಲ್ಲೂ ಕೂಡ ಶಕ್ತಿ ಇದೆ ಅಂತ ಹೇಳಿದ್ರು. ಅಕ್ಕವ್ರು ಹೇಳ್ತಾರೆ ಆ ಶಕ್ತಿ ಯಾವುದು ಅಂತಂದರೆ ಆತ್ಮಶಕ್ತಿ. ಆತ್ಮ ಪುರುಷನಾದ್ರೂ ಹುಡುಗಾದ್ರೂ ಹುಡ್ಬೋದು,
ಅಥವಾ ಹುಡುಗಿ ಆಗೋದು ಹೋಗ್ಬೋದು. ಹುಡುಗ ಮಾಡುವಂಥ ಕೆಲಸ ಹುಡುಗಿ ಹತ್ರ ಮಾಡೋಣ. ಈಗ ನಾವು ಜಡ್ಜ್ ಆಗಿದ್ದೀವಿ, ನನ್ನ ನ್ಯಾಯಾಲಯದಲ್ಲಿ ಪುರುಷರು ಕೂಡ ಇದ್ದಾರೆ, ಅದೇ ಸ್ಥಾನಕ್ಕೆ ನಾನು ಹೋದರೆ ನಾನು ಕೂಡ ಅದೇ ಕೆಲಸ ಮಾಡ್ತೀನಿ. ಏನು ಡಿಫ್ರೆನ್ಸ್ ಇದೆ? ಈ ಡಿಫ್ರೆನ್ಸ್ ಎಲ್ಲ ಮಾಡ್ಕೊಂಡಿರೋದು ನಾವು. ಗಂಡು ಮಕ್ಕಳು ಅಳಬಾರ್ದು. ಯಾಕೆ ಗಂಡು ಮಕ್ಳು ಯಾರು ಅಳ್ತಾರೆ, ಯಾಕೆ ಹೆಣ್ಮಕ್ಳು ಅಳ್ತೀಯ ಅಂತ ಅನ್ಕೊಂಡ್ತಾರೆ. ಯಾಕೆ ಅವ್ರಿಗೆ ಭಾವನೆ ಇರಲ್ವಾ? ಅಥವಾ ಹೆಣ್ಮಕ್ಳು ಯಾರು ಜಗಳ ಮಾಡೋದು ಗಂಡಿದೀನಿ ಅಂತ ಅನ್ಕೊಂಡು ಹೇಳ್ತಾರೆ. ಯಾಕೆ ನಾವು ಹೇಳಿದ್ದು ಎಲ್ಲಾದ್ರೂ ಸಹಿಸ್ಕೊಂಡು ಮೃದು ಸ್ವಭಾವದವರೇ ಆಗಿರ್ಬೇಕು. ಹಾಗಾಗಿ ನಮ್ಗೆ ಯಾವಾಗ ಅವಶ್ಯಕತೆ ಇದೆ ನಾವು ಅದನ್ನು ಕೂಡ ವಾಪಸ್ ಮಾತಾಡುವಂಥ ಸಂದರ್ಭ ಬಂತು ಅಂತಂದರೆ ಮಾತಾಡ್ತೀವಿ ನಮ್ಮ ಹಕ್ಕಿಗೋಸ್ಕರ. ಸೊ ಹಾಗಾಗಿ ಇದು ಮನೆಯಿಂದ ಮೊದಲು ಪ್ರಾರಂಭ ಆಗಬೇಕು. ಗಂಡು ಹೆಣ್ಣು ಎರಡು ಸಮಾನರು ಅಂತ ಅಂದ್ಕೊಂಡು ನಾವು ಯಾವಾಗ ಒಂದು ಭಾವನೆ ಇಟ್ಕೊಂಡು ಮಕ್ಕಳನ್ನ ಬೆಳೆಸ್ತೀವಿ, ಆವಾಗ ನಾವು ಒಂದು ಸಮೃದ್ಧವಾದಂತಹ ಒಂದು ಸಮಾಜವನ್ನು ನಾವು ನೋಡ್ತೇವೆ. ಅದಷ್ಟೇ ಅವರಿಗೆ ಹೆಣ್ಮಕ್ಳಿಗೆ ಪಾತ್ರ ಆಯಿತು. ಇನ್ನು ಪುರುಷರು ಕೂಡ ಅವ್ರ ಮನಸ್ಥಿತಿಯನ್ನು ಮೊದಲನೇದಾಗಿ ಅವರು ಬದಲಾವಣೆ ಮಾಡ್ಕೊಳ್ಬೇಕು. ಆ ಹೆಣ್ಮಕ್ಳು ಈಗ ಅಭಿವೃದ್ಧಿ ಆಗ್ತಾ ಇದ್ದಾರೆ, ಅವ್ರು ಮುಂದೆ ಬಂದರೆ ನಮ್ದು ಎಲ್ಲಿ ಕೆಳಗೋಗುತ್ತೋ ಅನ್ನೋವಂಥ ಒಂದು ಮನೋಭಾವನೆ ಇಟ್ಕೊಳ್ಬಾರ್ದು. ಮನೇಲೇನೆ ಯಾವ್ದಾದ್ರು ಗಂಡ ಹೆಂಡ್ತಿರ್ತಾರೆ, ಹೆಂಡತಿಗೆ ಮಗಳ ಕೆಲಸ ಸಿಕ್ಕಿರಲ್ಲ, ಮದುವೆ ಆದ್ರೆ ಕೆಲಸ ಸಿಕ್ತು ಅಂತಂದ್ರೆ ಅಲ್ಲೇ ಗಂಡಗೆ ಕುಟುಂಬ ಹತ್ತಿರುತ್ತೆ, ನನ್ಗಿಂತ ಮುಂದೆ ಹೋಗ್ತಾ ಇದ್ದಾರೆ. ಇಂಥ ಭಾವನೆ ನಾವನ್ನು ಕಡಿಮೆ ಮಾಡ್ಕೋಬೇಕು. ಇಬ್ರು ಕೂಡ ಗಂಡ ಹೆಂಡತಿ ಇಬ್ರು ಕೂಡ ನಾವು ಸಮಾನರು ಅಂತ ಅಂದ್ಕೊಂಡು ಭಾವನೆ ಇಟ್ಕೊಳ್ಬೇಕು. ಯಾವ ಒಂದು ಸಮಾಜ ಅಭಿವೃದ್ಧಿನ ಹೊಂದುತ್ತೆ ಅಥವಾ ಮನೆಯಲ್ಲಿ ಎಲ್ಲಿ ಹೇಳ್ತಾರೆ ಎಲ್ಲಿ ಹೆಣ್ಣಿಗೆ ಪೂಜೆಯನ್ನು ಮಾಡಲಾಗುತ್ತೆ ಅಲ್ಲಿ ದೇವಿ ದೇವತೆಗಳು ನೆಲೆಸ್ತಾರೆ ಅಂತ ಅಂದ್ಕೊಂಡು ಅದು ಮನೆಯಿಂದನೇ ಆರಂಭ ಆಗಬೇಕು. ಎಲ್ಲಿ ಗಂಡು ತಮ್ಮ ಹೆಂಡತಿಗೆ ಹೆಣ್ಮಕ್ಳಿಗೆ ಒಂದು ಗೌರವವನ್ನು ಕೊಟ್ಟಿಟ್ಕೊಳ್ತಾರೆ ಅಂತಹ ಮನೆ ಅಭಿವೃದ್ಧಿಯನ್ನು ಹೊಂದುತ್ತೆ. ಅದಷ್ಟೇ ಈಗ ಸೊಸೈಟಿಯಲ್ಲೂ ಕೂಡ ಸಮಾಜದಲ್ಲೂ ಎಲ್ಲಿ ಹೆಣ್ಣಿಗೆ ಒಂದು ಗೌರವವನ್ನು ನೀಡಲಾಗುತ್ತೆ ಆ ಹೆಣ್ಣು ಕೂಡ ಸಮಾಜದಲ್ಲಿ ಸಮಾನರು, ನಮಗೂ ಕೂಡ ಸಮಾನರು ಅನ್ನೋ ಒಂದು ಮನಸ್ಥಿತಿಯನ್ನು ಗಂಟು ಎಲ್ಲಿ ತನಕ ಹೊಂದಲು ಅಲ್ಲಿ ತನಕ ನಮ್ಮ ಒಂದು ಸಮಾಜ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಗಳು ಹಮ್ಮಿಕೊಂಡಿದ್ದಾರೆ. ಇಂತಹ ಒಂದು ಪುಸ್ತಕ ಕಾರ್ಯಕ್ರಮ ಈ ಒಂದು ಇನ್ಸ್ಟಿಟ್ಯೂಷನ್ ಕೂಡ ನಾವು ನೋಡ್ತೇವೆ. ಎಲ್ಲ ಮಠಗಳಲ್ಲೂ ಕೂಡ ಪುರುಷರಿಂದಲೇ ಒಂದು ಗುರುಗಳು ಸ್ವಾಮೀಜಿಗಳು ಎಲ್ಲರೂ ಕೂಡ ನಾವು ಪುರುಷರನ್ನ ನೋಡ್ತೀವಿ. ಆದರೆ ಬಹುಶಃ ಕೆಲವು ಸಂಸ್ಥೆಗಳು ಹೆಣ್ಮಕ್ಳಿಂದ ಒಂದು ನಡೀತಾ ಇರುವಂಥದ್ದು. ಅಂತಹದ್ರಲ್ಲಿ ಒಂದು ಅತಿ ದೊಡ್ಡ ಒಂದು ಎಲ್ಲ ಒಂದು ದೇಶ ವಿದೇಶಗಳಲ್ಲಿ ಒಂದು ಕೇಂದ್ರಗಳನ್ನು ಹೊಂದಿಬಿಟ್ಟು ಸಮಾಜದ ಒಂದು ಪರಿವರ್ತನೆಗೋಸ್ಕರ ಒಂದು ನಮ್ಮ ಹಳೆ ಅನಿಷ್ಟ ಪದ್ಧತಿಗಳನ್ನು ಹೋರಾಡಿಸ್ಬಿಟ್ಟು ಹೆಣ್ಣಿಗೂ ಕೂಡ ಸಮಾನವಾದ ಒಂದು ಶಕ್ತಿ, ನಾರಿ ಶಕ್ತಿಯನ್ನು ಪ್ರತಿಬಿಂಬಿಸುವ ಒಂದು ನಿಟ್ಟಿನಲ್ಲಿ ಒಂದು ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಒಂದು ಸುಂದರ ಒಂದು ಕಾರ್ಯಕ್ರಮ ಮಾಡಿ ಗುಳೆಗುಂಡ ಹಾಗೆ ಕೋಟೆಕಲ್ ಗ್ರಾಮದವರಿಗೆಲ್ಲ ಮಹಿಳೆಯರು ಕೂಡ ಒಂದು ಶಕ್ತೀಕರಣ ಮಾಡೋದಕ್ಕೋಸ್ಕರ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡಿ ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನು